ಸಕ್ಕರೆಯ ಬೆಲೆ 10% ಹೆಚ್ಚಾಗಿದೆ. 5 ಸದಸ್ಯರ ಕುಟುಂಬವು ತಮ್ಮ ಖರ್ಚು ಹೆಚ್ಚಿಸಲು ಬಯಸಲಿಲ್ಲ. ಹಾಗಾದರೆ ಅವರ ಸಕ್ಕರೆ ಬಳಕೆಯಲ್ಲಿ ಶೇಕಡಾವಾರು ಕಡಿತ ಎಷ್ಟು? ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಹೇಗೆ ಅಂತ ನೋಡೋಣ. ಈಗ 10% ಅಂದ್ರೆ ಏನು? 10% ಅಂದ್ರೆ 100ಕ್ಕೆ 10 ಅಂತ. ಸೊ ಮೊದಲು ಸಕ್ಕರೆಯ ಬೆಲೆ 100 ಇತ್ತು. ಮೊದಲು ಸಕ್ಕರೆ ಬೆಲೆ 100 ಇತ್ತು. ಈಗ ಸಕ್ಕರೆ ಬೆಲೆ 10% ಹೆಚ್ಚಾಗಿದೆ. ನಂತರದಲ್ಲಿ ಸಕ್ಕರೆಯ ಬೆಲೆ 10% ಹೆಚ್ಚಾದ ಕಾರಣ ಅದು 110 ರೂಪಾಯಿಗೆ ಸಿಗುತ್ತೆ. ಸೊ ನಾನು ಅಂಗಡಿ ಹೋಗಿ 1 kg ಕೊಡು, 100 ರೂಪಾಯಿ ಕೊಟ್ಟು ಬರ್ತಿದ್ದೆ. ನೆಕ್ಸ್ಟ್ 1 kg ಸಕ್ಕರೆ ಕೊಡು, 100 ರೂಪಾಯಿ. ನಂದು ರೂಢಿ ಆಗ್ಬಿಡ್ತು. 100 ರೂಪಾಯಿ ನೋಟ್ ಕೊಡೋದು, 1 kg ತರೋದು, 100 ರೂಪಾಯಿ ನೋಟ್ ಕೊಡೋದು, 1 kg ತರೋದು. ನೆಕ್ಸ್ಟ್ ಟೈಮ್ ಹೋದಾಗ 100 ರೂಪಾಯಿ ತಗೋ ಅಂದಾಗ ಅವನೇನಂತಾನೆ, ಸರ್ ಸಕ್ಕರೆ ಬೆಲೆ 10% ಜಾಸ್ತಿ ಆಗಿದೆ, ನೀವು 110 ರೂಪಾಯಿ ಕೊಡ್ಬೇಕು ಸರ್. ಅವಾಗ ನಾ 1 kg ಕೊಡ್ತೇನೆ. ನೀ ಏನು ಮಾಡ್ತೀವಿ ಗೊತ್ತಿಲ್ಲ, ನಾನು ಕೊಡೋ 100 ರೂಪಾಯಿ ಅಷ್ಟೇ ಕೊಡ್ತೀನಿ ಸರ್. ನೀವು 100 ರೂಪಾಯಿ ಕೊಟ್ರೆ ನಾನು ಕಡಿಮೆ ಕೊಡ್ತೀನಿ. ನೀ ಎಷ್ಟರ ಕಡಿಮೆ ಕೊಡು, ನಾನು 100 ರೂಪಾಯಿನ ಕೊಡ್ತೀನಿ. ಹೌದಾ? ಆಯಿತು. ಹಾಗಾದ್ರೆ 110 ರೂಪಾಯಿಗೆ 1 kg ಇದೆ, ಇವು 100 ರೂಪಾಯಿ ಕೊಡ್ತಾನಂತೆ. ಸೊ 110 ರೂಪಾಯಿ ಕೊಡಬೇಕಾಗಿತ್ತು, ಇವನು 10 ರೂಪಾಯಿ ಕಡಿಮೆ ಕೊಡ್ತಾನಂತೆ. 110 ರೂಪಾಯಿ ಕೊಡಬೇಕಾಗಿತ್ತು, ಇವನು 10 ರೂಪಾಯಿ ಅಂದ್ರೆ ಇವನು 100 ರೂಪಾಯಿನೇ ಕೊಡ್ತಾನೆ ಅಂದ್ರೆ 10 ರೂಪಾಯಿ ಕಡಿಮೆ ಕೊಡ್ತಾನೆ. ಸೊ 110ಕ್ಕೆ 10 ರೂಪಾಯಿ ಕೊಟ್ರೆ ಶೇಕಡ ಎಷ್ಟು? ಶೇಕಡ ಅಂದ್ರೆ 100ಕ್ಕೆ ಎಷ್ಟು? ಶೇಕಡ 100ಕ್ಕೆ ಎಷ್ಟು? ಸೊ 0, ಈ 0 ತೆಗಿರಿ, 100ನ್ನ 11ರಿಂದ ಭಾಗಿಸ್ಬೇಕು. 11 9 99, 11ರಿಂದ ಭಾಗಿಸಿದ್ರೆ 11 9 99. ಇನ್ನು 1 ಉಳಿಯುತ್ತೆ. ಆ 1 ಬರೆದ್ರೆ ಕೆಳಗೆ ಏನಿರುತ್ತೆ ಅದೇ ಕೆಳಗೆ ಬರುತ್ತೆ. ಇಲ್ಲಿ 11 ಇದೆ, ಕೆಳಗೂ ಕೂಡ 11 ಬರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಬಿ.